ಸರ್ ಭಾಳ ದಿನಗಳ ನಂತರ ಸಮುದಾಯ ಕೋಲಾರ ತಂಡ ಮತ್ತು ಸಾರಂಗ ರಂಗದ ನೇತೃತ್ವದಲ್ಲಿ ಮತ್ತು ನಾಟಕ ಅಕಾಡೆಮಿ ಇವರ ಸಹಯೋಗದಲ್ಲಿ ಇವತ್ತು 1 ತಿಂಗಳಿಂದನೂ ತರಬೇತಿಯನ್ನು ಪಡೆದಿರುವಂಥ ನಮ್ಮ ಕೋಲಾರದ ತಂಡ ಜಲಗಾರ ನಾಟಕವನ್ನು ನಾಳೆ ಪ್ರದರ್ಶನ ಮಾಡ್ತಾಯಿದ್ದಾರೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿರೋಂಥದ್ದು. ಇಡೀ ಕೋಲಾರ ಜನ ಈ ನಾಟಕವನ್ನು ಬಂದು ನೋಡಿ ಮತ್ತು ಸ್ಥಳೀಯ ಕಲಾವಿದರನ್ನು ಬೆಂಬಲಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಅವರು ಮೊದಲಿಗೆ ಕೋಲಾರದ ಜನನ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂಥ ಇಡೀ ತಂಡಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಮತ್ತು ಎನ್ಕರೇಜ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಕೋಲಾರದ ಎಲ್ಲ ಜನರು ಕೂಡ ಬಂದು ಈ ನಾಟಕನ ನೋಡೋಂಥದ್ರ ಮುಖಾಂತರ ಕಲೆಯನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕು. ಯಾಕೆ ಅಂತಂದರೆ ಇವತ್ತು ನಾವು ಯಾರೂ ಕೂಡ ಟಿ ವಿಗಳ ಮುಂದೆ ಕೂತು ನೋಡಲಿಕ್ಕಾಗಲ್ಲ. ಮತ್ತು ಏನು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಳ್ಳೇದು ಯಾವ್ದು ಬರ್ತದೋ ಕೆಟ್ಟದ್ದು ಯಾವ್ದು ಬರ್ತದೋ ಏನೂ ಅರ್ಥ ಆಗಲ್ಲ. ಇದು ನಮ್ಮ ಊರಿನ ಕಲಾವಿದರು ಅವರೇ ಕಲಿತು ಮಾಡ್ತಿರೋಂಥ ನಾಟಕ. ಅದರಲ್ಲೂ ಕುವೆಂಪು ಅವರು ರಚನೆ ಮಾಡಿರುವಂಥ ಜಲಗಾರ ನಾಟಕ ಭಾಳ ಸಾಕಷ್ಟು ಮಾಹಿತಿಯನ್ನು ಮತ್ತು ಮೆಸೇಜನ್ನು ಸಮಾಜಕ್ಕೆ ಒಂದು ಒಳ್ಳೆಯ ಬದಲಾವಣೆಯ ಮೆಸೇಜನ್ನು ಕೊಡುವಂಥ ನಾಟಕ ಆಗಿರುವಂಥದ್ರಿಂದ ಮಕ್ಕಳು ಮರಿನೆಲ್ಲ ಸಮೇತವಾಗಿ ಕರ್ಕೊಂಡು ಸಂಜೆ 6 ಗಂಟೆಗೆ ಕುಟುಂಬ ಸಮೇತರಾಗಿ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ ಸರ್. ಮೇಡಮ್, ಜಲಗಾರ ನಾಟಕ ಮೇಲೆ ನೀವು ಒಳ್ಳೆ ಮಾತುಗಳು ಹೇಳಿದ್ದೀರಾ, ನಮ್ಮ ನಾಗರಾಜ್ ಸರ್ ಹೇಳಿದ್ದಾರೆ. ಮತ್ತು ಈ ಕಾಲ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ, ಯಾರ ಕೈನವರು ಮೊಬೈಲ್ಸು ಅಂಥ ಟೈಮಲ್ಲಿ ಬಂದು ಲೈವ್ ಟೆಲಿಕಾಸ್ಟ್ ನೋಡ್ಬೋದು, ಜನ ಬರ್ತಾರಾ ಸರ್? ಖಂಡಿತ ಬರ್ತಾರೆ. ಕೋಲಾರದಲ್ಲಿ ಆ ಅಭಿರುಚಿ ಇದೆ. ಕೋಲಾರದ ಜನಕ್ಕೆ ಇವತ್ತಿಗೂ ಕೂಡ ಕಲೆಯಲ್ಲಿ ರಂಗಮಂದಿರಕ್ಕೆ ಬಂದ ನಾಟಕ ನೋಡೋಂಥದ್ದು ಎಲ್ಲವೂ ಕೂಡ ಇವತ್ತಿಗೂ ಕೂಡ ಉಳಿಸ್ಕೊಂಡಿದ್ದಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಇಲ್ಲಿ ಬಂದಿದ್ದಾರೆ, ನಾಳೆನೂ ಬರ್ತಾರೆ, ಬಂದು ನೋಡ್ತಾರೆ ಸರ್. ಇದು ಜಲಗಾರದ ನಾಟಕನ ಸಂದೇಶ ಏನಿದೆ ಮೇಡಮ್ ಚೆನ್ನಾಗಿರುತ್ತೆ? ಅದು ಸಂದೇಶನ ಈಗ ಹೇಳೋದಲ್ಲ ಸರ್, ಅವ್ರ ನಾಟಕ ಬಂದು ನೋಡಿದ್ದಾದ್ಮೇಲೆ ನಾಳೆ ಸಂಜೆಗೆ ಹೇಳ್ತೀವಿ ಸರ್.